ಎಷ್ಟು ಹಿಂಸೆ ಕೊಡ್ತಾನೆ. ಹಾಯ್, ನೀನು ವೋಟ್ ಮಾಡಬೇಡ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಂಪ್ಲೀಟ್ ಹೇಳ್ತಾ ತಾಲಿಬಾನ್ ಅಲ್ಲ ಅಲ್ಲ, ಎಲ್ಲೆಲ್ಲೂ ಮೇಕೆ ಎಲ್ಲೆಲ್ಲೂ ಮೇಕೆ. ಅದರ ನಮ್ಗೆ ಕಡೆ ಕಡೆ ಚಿತ್ರಣ ಆಗ್ಬೇಕು. ಅದು ಆಗಿರೋ ಬಾವಿ ಇವತ್ತು ನಾವು ಏನು ಗೊತ್ತಾ, ಯಾರು ಇರಲಿಲ್ಲ ಅಲ್ಲಿ, ನನಗೆ ಏನು ಗೊತ್ತಿಲ್ಲ. ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದನು. ಆ ರಾಜನ ಜೊತೆಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಇಂಟ್ರಾಕ್ಷನ್ಗೆ ಇನ್ನೊಂದು ಹೆಸರೇ ಉಮೇಶಪ್ಪ ದೇವ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಇವತ್ತಿನ ವ್ಲಾಗ್ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಾನು, ಮಮ್ಮಿ, ತಾನು, ಅಜ್ಜಿ, ಭವ್ಯ. ನೋಡಮ್ಮ ಅವಳು ಎಷ್ಟು ಹಿಂಸೆ ಕೊಡ್ತಾನೆ. ಹಾಯ್, ನಮಸ್ತೆ. ಯಾವಾಗ ನೀವು ಎಲೆಕ್ಷನ್ ನಿಂತ್ಕೊಳ್ಳೋದು? ನಾವು ಹೊಂಟು ಓಟ್ ಹಾಕ್ತೀವಿ ಈಗಲೇ. ನೀನು ವೋಟ್ ಮಾಡಬೇಡ. ಅಮ್ಮ ನೀನ್ ಯಾಕಮ್ಮ ಈಗಲೇ ಭಟ್ರು ತರ ಟವಲ್ ಹಾಕೊಂಡು ನಿಂತಿದ್ಯಾ? ನಾನು ಈ ಕಮ್ ದಿಸ್ ಸೈಡ್ ಬೇಡ ಭವ್ಯ ಚಾರ್ಜರು. ಇಲ್ಬಾ. ಮತ್ತೆ ನೀನೇ ಕೇಳಿದೆ. ಹಾಯ್ ಏನು ಹಾಯ್ ವೆಂಕಟೇ. ಹಾಯ್, ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಡ್ಯಾಡಿ ಜೊತೆಗೆ ಒಳ್ಳೆ ವ್ಲಾಗ್ ಮಾಡೋಣ. ಒಳ್ಳೆ ಫನ್ ಇರುತ್ತೆ. ಇವತ್ತು ತಾನು ನನ್ನ ಜೊತೆಗೆ ಇರ್ತಾಳೆ. ಮೋಪೆಲ್ಲ ಕಾಣುತ್ತೆ. ಸಾರಿ, ಲೇಟ್ ಆಯ್ತು ಆ್ಯಕ್ಚುಲಿ. ಬೆಳಗ್ಗೆ ಬೇಗ ಎದ್ವಿ. ನಾನೇನು ಕೆಲಸ ಮಾಡಿಲ್ಲ ಪಾಪಚ್ಚಿ. ನಮ್ಮ ಮಮ್ಮಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರು. ಮಾಡಿದ್ಮೇಲೂ ಏನೂ ಹೆಲ್ಪ್ ಮಾಡಿಲ್ಲ. ಬಟ್ ಸ್ಟಿಲ್ ನಮ್ಮಮ್ಮ ಇನ್ನೂ ಕತೆ ನಮ್ಮಮ್ಮಂದು ಇನ್ನೂ ಮುಗ್ದಿಲ್ಲ. ಲೇಟ್ ಆಗೇ ಹೋಯ್ತು. ಆ್ಯಕ್ಚುಲಿ ಬಿಸಿಲು ಬರೋಕ್ಕಿಂತ ಮುಂಚೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ. ಇಟ್ಸ್ ಓಕೆ. ಈಗ ಹೊರಟು ನಮ್ಮನೆ ದೇವ್ರಿಗೆ ಹೋಗಿ ಅಲ್ಲಿಂದ ಇನ್ನೊಂದು ದೇವರಿದೆ. ಲಾಸ್ಟ್ ಟೈಮ್ ನೀವು ಎಲ್ಲ ವ್ಲಾಗಲ್ಲಿ ನೋಡಿದ್ದೀರ. ಇನ್ನೊಂದು ಸತಿ ಟೆಂಪಲ್ ಮುಗಿಸಿ ಆ್ಯಂಡ್ ಮಚ್ ನೀಡೆಡ್. ಸುಮಾರು ಸತಿ ಅನ್ಕೋತಾ ಇದ್ವಿ. ಭವ್ಯಂದು ಹೊಸ ಕಾರ್ ಬಂದಾಗಿಂದ ನಾವು ಹೋಗಿರಲಿಲ್ಲ. ಸೊ ಇವತ್ತು ಅವಳದು ಕಾರ್ ಪೂಜೆ ಮಾಡಿಸಿ ಎಲ್ಲ ಆರಾಮಾಗಿ ನೆಮ್ಮದಿಯಾಗಿ ಮುಗಿಸ್ಕೊಂಬರ್ತೀವಿ. ಅಮ್ಮ ಅವಳು ಯಾಕೆ ನಿನಗೆ ಅವಾಗ್ಲಿಂದ ಬೆಳಗ್ಗೆಯಿಂದ ಕಚ ಕಚ ಅಂತವಳೆ? ಅವ್ರ ಅಜ್ಜಿಗೆ ಹಿಂಸೆ ಕೊಡ್ತಾವಳೆ. ನೀನು ನನ್ನ ಟ್ಯಾಪ್ ತಂದಿಲ್ಲ. ತಾನು ಏನಕ್ಕೆ ಹಿಂಸೆ ಆಗ್ತಿದೆ ಹೇಳು? ಡ್ಯಾನ್ಸ್ ಆಡು ಪಾಪಚ್ಚಿ. ಪಾಪನ್ ಡ್ಯಾಡಿ ಫೋನ್ ಇತ್ತು. ಡ್ಯಾಡಿ ಫೋನು. ನಮ್ ತಾನು ಕಣ್ಣಲ್ಲೇ ಎದುರಿಸ್ತಾಳೆ. ನಮ್ಮ ಅಜ್ಜಿನ ಹೇಳ್ತಾನೆ ಇದ್ದಾಳೆ, ಅಜ್ಜಿ ಚೂರು ಕಿಸ್ಬೇಡ. ಅಲ್ಲಿ ಕಚ್ಕೊಂಡೆಲ್ಲ ಮಾತಾಡ್ತಾಳೆ. ಕಂಪ್ಲೇಂಟ್ ಹೇಳ್ತಾಳೆ. ಅಮ್ಮ ಮನೇಲು ಹಿಂಗೆ ಅಲ್ವಾ ಇವಳು? ತರ್ಲೆ ಅವ್ರ ಪಪ್ಪ ನನ್ನ ಹತ್ರ ನಮ್ಮಮ್ಮ ಬೇಕು ಅಂತನಲ್ವಾ, ಅದಕ್ಕೆ ಇವನು ಯಾವಾಗನು ಇವಳು ಕಿರಿಕಿರಿ ಅಂತ ಆಟೋಲಿ ಅಲ್ಲ, ಮೊನ್ನೆ ಹಾಸ್ಪಿಟ್ಲ್ಗೆ ಹೋದ್ವಿ ಅಂತ ಜಿಪ್ಪಲ್ಲಿ ಹೋದ್ವಲ್ವಾ, ಅವತ್ತು ನೋಡ್ಕಿರಣ ಎಲ್ಲ ಹಿಂಗ್ ಮಾಡ್ತಾಳೆ. ಕಣ್ಣೆಲ್ಲ ಊಸ್ಟ್ ಮಾಡ್ಕೊಂತಾಳೆ. ಫೋನ್ ನೋಡಿ ನೋಡಿ ಹಲ್ಲುಗಳೆಲ್ಲ ಊಸ್ಟ್ ಮಾಡ್ಕೊಂತಾಳೆ. ಊಸ್ಟ್ ಮಾಡ್ಕೊಂಡ್ಬಿಟ್ಟವಳ. ಅದಕ್ಕೆ ಮಗನೇ ನೀನು ಏನು ಕೇಳಲ್ಲ ಅಂತಂದೆ. ಮುನ್ಸ್ಕೊಂಡ್ಬಿಟ್ಲು ನೋಡು. ತಾನು ಎಷ್ಟು ಬೇಗ ಮುನ್ಸ್ಕೋತಾಳೆ ಅಂದ್ರೆ ಅಷ್ಟ್ ಬೇಗ ಮುನ್ಸ್ಕೋತಾಳೆ. ಈ ವಯಸ್ಸಿಗೆ ಎಷ್ಟು ಸಿಟ್ಟು ಬರುತ್ತೆ ತಾನುಗೆ. ಎಲ್ಲರೂ ಪಾಪಚ್ಚಿ ಮಗು. ನಾನು ಒಬ್ಳೆ ಸ್ವಲ್ಪ ಒಳಗ್ರೆ ಕೇಳ್ದೆ ಅಜ್ಜಿಗೆ ಹೇಳಕ್ಕೆ. ಸ್ಕೂಲ್. ಅಜ್ಜಿ ಸ್ಕೂಲ್ ಅಂತ ಹೇಳಿ. ಈ ಸ್ಕೂಲ್ ಅಂತಾರಂತ. ಅದಕ್ಕೆ ಇಷ್ಟು ಅಜ್ಜಿಗೆ ಅಪಾಯಿಂಟ್ಮೆಂಟ್ ಅಂತ ಅನ್ನಕ್ಕೆ ನಮ್ಮ ಅಜ್ಜಿನೂ ಅಪಾಯಿಂಟ್ಮೆಂಟ್ ತಗೊಳ್ಳೋಣ. ರಿಸಲ್ಟ್ ಭವಿನ್ ಮದ್ವೆ ರಿಸಲ್ಟ್ ಅಲ್ಲಿ ಮಾಡೋದು ಒಂದು ಇದಕ್ಕೆ ದೇವ್ರಿಗೆ ರಿಸಲ್ಟ್ ಅಲ್ಲಿ ಮದ್ವೆ ಮಾಡೋದು ಅಲ್ಲಿ ಹೋಗಿದ್ವಿ ಅಂತಂದ್ರ ನಾನ್ ರಿಸಲ್ಟ್ ಅಂದಿದ್ಕೆ ಏನು ಅಪ್ಪನೇ ರೇಗ್ಸೋದು ನನ್ಗೆ. ಮೊನ್ನೆ ನಮ್ಮ ಬಾವ ಏನ್ ಮಾತಾಡಿದ್ರು ಗೊತ್ತಾ? ಸ್ಪ್ರೆಡ್ ಆಗ್ತಾರೆ ಅಂತ ಏನೋ ಅನ್ನೋದಕ್ಕೆ ಹೋಗಿ ಸ್ಲಿಟ್ ಆಗ್ತಾರೆ. ಅಲ್ಲ, ಸ್ಪ್ಲಿಟ್ ಆಗ್ತಾರೆ ಅಂತ ಹೇಳಕ್ ಹೋಗಿ ನಮ್ಮ ಬಾವ ಸ್ಲಿಟ್ ಆಗ್ತಾರೆ. ಅಜ್ಜಿ ಲೊಕೇಶನ್ ಹೇಳು. ನಾನು ಹೇಳಲ್ಲ.
ನಾನು ಅಲ್ಲ ಅತ್ತೆ ಲೊಕೇಶನ್ ಲೊಕೇಶನ್ ಅಲ್ಲ ನಮ್ ತಂಗಿ ಅಂದಿದ್ದು ದಿವ್ಯಾ ವರ್ಷಿಣಿ ತಾನು ಇದೊಂದು ಪಾಪಚ್ಚಿ ಅಜ್ಜಿ ಹಿಂಗೆಲ್ಲ ಆಡ್ಕೋತಾರ ಬ್ಯಾಡ್ ಹ್ಯಾಬಿಟ್ ಪಾಪ ಹೇಳ್ಕೊಡ್ಬೇಕು ನೀನು. ಮಸಾಲೆ ದೋಸೆ ರೆಸಿಪಿ ಅಜ್ಜಿ ಯೂಟ್ಯೂಬ್ ಅಲ್ಲಿ ಏನೋ ಚಾನೆಲ್ ಸರ್ಚ್ ಮಾಡಕ್ಕೆ ಮಸಾಲೆ ದೋಸೆ ಮಾಡುವ ರೆಸಿಪಿ ಅಂತ ಸರ್ಚ್ ಮಾಡ್ತಾರೆ ಅಂತ ಎಲ್ಲಾ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ ಅಜ್ಜಿ ಬಗ್ಗೆ ಪಾಪಚ್ಚಿ. ಅದಕ್ಕೆ ಹೆಂಗ್ ಮಾತಾಡ್ತಾಳೆ ಕನ್ನಡ ಈ ಕನ್ನಡ ಜಿ ಕನ್ನಡ ಅಲ್ಲ ಅಲ್ಲ ಜಿ ಕನ್ನಡ. ಯೂಟ್ಯೂಬ್ ಹಾಕಿರ್ತಾಳಲ್ವಾ ಯೂಟ್ಯೂಬ್ ರೋಡ್ ಮಾತ್ರ ಖರಾಬಾಗಿದೆ. ಆದ್ರೂ ಒಂದ್ ನ್ಯಾಪ್ ಹಾಕ್ಬಿಟ್ಟು ಎದ್ದೆ, ಬಟ್ ಸ್ಟಿಲ್ ಇನ್ನೂ ರೀಚ್ ಆಗಿಲ್ಲ. ಆದ್ರೂ ನಮ್ಮ ಭವ್ಯ ನಮ್ಗಿನ ಫುಲ್ ಮುಂದೆ ಇದ್ದಾಳೆ. ಓಕೆ, ಒಳ್ಳೆ ಎಂತ ಬಿಸಿಲಿದೆ ಅಂದ್ರೆ ದೇವ್ರೆ, ಇಳಿದ್ರೆ ಮೇ ಬಿ ಯಾಕಾದ್ರೂ ಎ ಸಿ ಇದೆ ಅಂತ ಆಚೆ ಇಳಿದ್ಮೇಲೆ ಯಪ್ಪ ಮಜಾ ಇರೋದು ಫುಲ್ಲು. ನಮ್ಮ ಮಮ್ಮಿಗೆ ನಾನು ಹೇಳ್ದೆ, ಅಮ್ಮ ಪ್ಲೀಸ್ ಈವ್ನಿಂಗ್ ಮೇಲೆ ಹೋಗೋಣ ಅಂತ. ನಮ್ಮಮ್ಮ ಬೇಡ, ಬೇಗ 7 ಗಂಟೆಗೆ ಬಿಟ್ಬಿಡೋಣ, ಮುಗಿಸ್ಕೊಂಡ್ಬಿಡೋಣ 10 ಗಂಟೆಗೆ. ಕಾಮೆಟ್ ನ ತಾರ್ ತರ ಬಿಹೇವ್ ಮಾಡಿಸ್ತಾ ಇದಾರೆ, ಏನ್ ಮಾಡಕ್ಕಾಗಲ್ಲ. ಫುಲ್ ಆಫ್ ರೋಡಿಂಗ್ ತರ ಇದೆ. ಲೆಫ್ಟ್ ಭವ್ಯ ಅಂತೂ ಹೆಂಗ್ ಕಾರ್ ತಗೊಂಡೋದ್ಲು, ಓಡ್ಸಿದಾಳಲ್ಲ. ಲಗೇಜ್ ಎತ್ಕೊಂಡೆಲ್ಲ ಹೋಗ್ತಾರ ಬಿಸ್ಲಲ್ಲಿ. ಹೆಂಗ್ ಬಿಸ್ಲಿದೆ ಅಂದ್ರೆ ಇಲ್ಲಿಂದ ಒಳಗಡೆ ಇಕ್ಕಕ್ ಆಗಲ್ಲ ಅಮ್ಮ, ಒಳಗಡೆ ಹೋಗಕ್ ಆಗಲ್ಲ, ಹಿಂಗಿದೆ. ಕಮಾನ್ ಭವ್ಯ ಗೌಡ ಪ್ಲೀಸ್ ಗೆಟ್ ಔಟ್. ಅವಳು ನೋಡಿ ಸ್ಯಾರಿ ಹಾಕೋಬಿಟ್ಟವಳೆ ಅಂತ ಶಕೆಗೆ ಇಳಿಯೋದೇ ಇಲ್ಲ, ಅಲ್ಲೆಲ್ಲ ರೆಡಿ ಮಾಡ್ಬಿಟ್ಟು ಕರಿ ಅಂತಾಳೆ. ನಂಗೆ ಗೊತ್ತು. ತಡಾ, ನಾನು ಲಾಸ್ಟ್ ಟೈಮು ಮೇಕೆ ಎತ್ಕೊಂಡು ವ್ಲಾಗ್ ಮಾಡಿದ್ದೆ. ಮೇ ಬಿ ಅದು 2 ಮೇಕೆಲಿ ಆ ಬ್ರೌನ್ ಮೇಕೆನೋ ಇದರಲ್ಲೋ 2ರಲ್ಲಿ ಒಂದೇ ಇರಬೇಕು. ಯಾಕಂದರೆ ಲಾಸ್ಟ್ ಯಾವಾಗಲೂ ಇವರೇ ಕೂತ್ಕೊಳ್ಳೋದು. ಇವರ ಇನ್ನೊಬ್ಬರು ತಾತ ಆ ಕಡೆಗೆ ಹೋದರು, ಇವರೊಬ್ಬರು ಇದ್ದಾರೆ. ಇವರೇ ಲಾಸ್ಟ್ ಟೈಮ್ ನನಗೆ ಮೇಕೆ ಕೊಟ್ಟಿದ್ದು ಅನ್ಕೋತೀನಿ. ಎಷ್ಟು ದೊಡ್ಡದಾಗಬಿಟ್ಟಿದೆ ನೋಡಿ ಬ್ರೌನು. ಉಯ್ಯೋ, ಇಲ್ಲೊಂದು ಸಣ್ಣಗಿದೆ ಇವತ್ತು. ಎಷ್ಟು ತಿಂಗಳು ಇದಕ್ಕೆ? ಅಯ್ಯೋ ಸಣ್ಣಕ್ಕೆ ಎಷ್ಟು ಚೆನ್ನಾಗಿದೆ. ಟೆಂಪಲ್ಗೆ ಬಂದಿದ್ದು ನಮ್ಮ ತಾನು ನೋಡು ಬಿಸಿಲಿಗೆ ನನ್ನ ದುಪ್ಪಟನೆಲ್ಲ ಹಾಕೊಂಡು ಬಾ. ಹೆಂಗಿದ್ಯಾ ಗೊತ್ತಾ? ತಾಲಿಬಾನ್ ಅಲ್ಲ ತಾನು ಹುಚ್ಚಿ ಅಲ್ವೇ ಅಲ್ಲ. ಅವ್ರ ಅದು ಅಮ್ಮನಾ? ಅವ್ರ ಅಮ್ಮ ನೋಡು ಆಗ್ಲೇ ಎಗ್ರಿಕೊಂಬತ್ತೈತೆ. ಪಚ್ಕಿಸ್ಬಿಟ್ಯಾ? ಮುತ್ಕೊಡ್ತಾ ಇದೆಯಾ ನನಗೆ? ಚೆನ್ನಾಗಿದೆ ಅಲ್ಲ? ನಮ್ಮಮ್ಮ ಪೂಜೆ ಎಲ್ಲ ಆದ್ಮೇಲೆ ಪುಳಿಯೋಗರೆ ಮಾಡಿಕೊಂಡು ಬಂದಿದ್ದವಳಿ. ಪುಳಿಯೋಗರೆ ತಿಂದು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ನಿಮ್ಮ ಅಮ್ಮಮ್ಮನ ಕೈಲಿ ಬೈಸ್ಕೊಂಡಲ್ಲ, ಯಾವಾಗ್ಲೂ ಬೈಸ್ಕೋತಲ್ಲ, ಬೇಜಾರಾಗಲ್ಲ ನಿನಗೆ? ನಾನು ನಿನ್ನ ಜೊತೆ ಮಾತಾಡ್ತಿಲ್ಲ. ತಾನು ಉರ್ಕೊಂಡ್ರೆ ಚೆನ್ನಾಗಿರ್ತಾಳಲ್ಲ. ಸ್ವಿಮ್ಮಿಂಗ್ ಹೋಗ್ಬಿಟ್ಟು ಹೆಂಗ್ ಕರೆ ತಿಮ್ಮಿ ಆಗಿದೆಯಾ ನೋಡು. ಹಿಂಗೆ ಆಗ್ತೀನಿ ವಿಡಿಯೋಲಿ. ಏನಿಷ್ಟು ಡಿಸ್ರೆಸ್ಪೆಕ್ಟ್ಫುಲ್ ಆಗಿದ್ದಾಳೆ ಹುಡುಗಿ. ಕೋಪ ಬಂದ್ರೆ ಏನ್ ಮಾಡ್ಲಿ? ಎಲ್ಲೆಲ್ಲೂ ಮೇಕೆ ಎಷ್ಟು ಚೆನ್ನಾಗಿ ಮೇಯ್ತಾವೆ. ಎಂತ ಬಿಸಿಲಿದೆ ಅಂದರೆ ಇಷ್ಟೊತ್ತು ಆ ಮರದ ಕೆಳಗಡೆ ಕೂತಿದ್ದು ನಿಜವಾಗ್ಲೂ ಎಷ್ಟು ತಣ್ಣಗಿತ್ತು ಅಂದರೆ, ಈ ಕಡೆ ಒಂದು 10 ಸೆಕೆಂಡ್ಗೆ ನನಗೆ ಹೆಂಗೆ ಉರಿತಾ ಇದೆ ಗೊತ್ತಾ, ಬುಳ್ಳೆ ಎಲ್ಲ ಉರಿತಾ ಇದೆ. ಮತ್ತೆ ಬೇಗ ಬರ್ತೀನಿ, ಬಾಯ್. ಇಲ್ಲಿಗೆ ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಈಗ, ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿಂದ ಮನೆಗೆ. ದರ್ಶನ ಹೆಂಗಾಯ್ತು? ಸಗದಾಗಾಯ್ತಲ್ಲ. ಎಲ್ಲರಿಗೂ ಒಂದೊಂದು ಅಡ್ವೈಸ್ ಕೊಟ್ಟರು. ಯಾವಾಗಲೂ ಇಲ್ಲಿ ಬಂದಾಗೆಲ್ಲ ಬೆಳೆಯೋ ರಂಗನಾಥ ಸ್ವಾಮಿಲಿ ಒಬ್ರು ಪೂಜಾರಿ ಇದ್ದಾರೆ, ತುಂಬ ಹಳೇಬ್ರು ಆಯ್ತಾ. ಎಂಥ ಒಳ್ಳೆ ಅಡ್ವೈಸ್, ಯಾವಾಗಲೂ ಒಬ್ರಿಗೆ ಏನಾದ್ರು ಅಡ್ವೈಸ್ ಕೊಡ್ತಾರೆ. ಈ ಸತಿ ತಾನು ಏನಂದ್ರು ಗೊತ್ತಾ, ಮೊಬೈಲ್ ಜಾಸ್ತಿ ನೋಡ್ಬೇಡ.
ನಾನು ನನಗೇನು ಹೇಳಿಲ್ಲ. ನಂಗೇನು ಹೇಳಿದ್ರು ಅಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಚೆನ್ನಾಗಾಗುತ್ತೆ, ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನೋ ಮದುವೆ ವಿಚಾರ ಹೇಳಿದ್ರು ಅಷ್ಟೇ. ಮದುವೆ ಮಾಡ್ಕೊಂಡು ಬನ್ನಿ ನೆಕ್ಸ್ಟು ಅಂತ ಅಂದರು. ನಮ್ಮ ಮಮ್ಮಿಗೆ ನಿಮ್ಮ ಮಾತು ಯಾರೂ ಕೇಳೋದೇ ಇಲ್ಲ. ನಮ್ಮ ಮಮ್ಮಿ ಮಾತು ಯಾರೂ ಕೇಳೋದಿಲ್ಲ ಫಸ್ಟ್ ಆಫ್ ಆಲು. ಸೊ ಇಟ್ಸ್ ಓಕೆ, ದೇ ಟೋಲ್ ದ ಟ್ರೂತ್ ಅಂತ ಅಂದ್ಕೊಂಡು ತಾನು ಚೆನ್ನಾಗಿ ಓದು, ತಲಾಟೆ ಕಡಿಮೆ ಮಾಡು ಅಂತೆಲ್ಲ ಅಂದರು. ಭವ್ಯಂಗೆ ಏನು ಹೇಳಿದ್ರು? ಭವ್ಯಂಗೇನು ಹೇಳಿಲ್ಲ, ಒಳ್ಳೇದಾಗಲಿ ಚೆನ್ನಾಗಾಗಲಿ ಅಂತಂದರು ಅಷ್ಟೇ. ಸೊ ದರ್ಶನ ಎಲ್ಲ ಬ್ಯೂಟಿಫುಲ್ ಆಗಾಯಿತು. ಇವತ್ತು ಆ್ಯಕ್ಚುಲಿ ಸ್ಪೆಷಲ್ ದರ್ಶನ ಬೇರೆ ಇತ್ತು. ಇವತ್ತು ಯಾರು ಪೂಜೆ ಮಾಡ್ಸಿದಾರಲ್ವ, ಏನೋ ಪೂಜೆ ಮಾಡ್ಸಿದಾರೋ ಏನೋ ಇತ್ತು, ಉತ್ಸವ ಮಾಡಿಸಿದ್ರು, ಕಲ್ಯಾಣೋತ್ಸವ ಇತ್ತು. ಸೊ ಚೆನ್ನಾಗಾಯಿತು ಪೂಜೆ ಎಲ್ಲ. ಪೂಜೆ ಮುಗಿಸಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಕಾರ್ ಪೂಜೆ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಕಾರು ಇಬ್ಬರು ತೊಗೊಂಡಾಗಿಂದ ಪೂಜೆ ಆಗಿರಲಿಲ್ಲ. ಪೂಜೆ ಮಾಡಿಸಿ ಇಲ್ಲಿಂದ ಹೊರಡ್ತೀವಿ. ಸೊ ಈಗ ತಾನೇ ಒಳಗಡೆ ಅವರು ಪಾಸ್ ಆಗ್ತೀನಿ ಇಲ್ಲ ಅಂತಂದರೆ ಬೇಡ, ಕೋಪ ಕಡಿಮೆ ಆಗುತ್ತೆ, ನಿಮಗೆ ಆರೋಗ್ಯ ಒಳ್ಳೆಯದಾಗುತ್ತೆ ಮತ್ತು ಏನೇನೋ ಹೇಳ್ಬೋದು ಮದುವೆ ಆಗೋದಕ್ಕೆ ಬೇಕು ಅಂತ ಕಂಪ್ಲೇಂಟ್ ಹೇಳ್ಬಿಟ್ಟು ಸೊ ಐಡಿಯಾನ 0.0% ಹೇಳಿದ್ವಿ. ಬಿಕಾಸ್ ನಂಗೆ ಬೇಡ, ನಾನು ಬೇಕಾಗೇ ಇಲ್ಲ ಅಂತ ನಮ್ಮ ಮನೇಲಿ ಜಗಳ ಆಡ್ತಾ ಇದ್ದೀನಿ, ನಮ್ಮ ಒಬ್ಬನ ಹತ್ರ ಜಗಳ ಆಡ್ತಿದ್ದೀನಿ, ಎಲ್ಲರಿಗೂ ಜಗಳ ಆಡ್ತಿದ್ದೀನಿ. ಬಟ್ ಎಂಡ್ ಪಾಯಿಂಟ್ ಆಗಿದ್ದು ಫ್ಯೂಚರನ್ನೇ ನಿಮ್ಮದು ಸೂಪರಾಗಿ ಆಗೋದು ಅಂತ ಹೇಳಿಟ್ಟು ಹೋದರೆ ಇನ್ನು ನಮ್ಮ ಮನೇಲಿ ಆಗಲಿ ಇವತ್ತೇ ಕರ್ಕೊಂಡ್ಬರ್ತೀನಿ, ಇವಾಗಲೇ ಕೊಡಿಸ್ತೀನಿ, ಇವಾಗಲೇ ಬೊಗ್ಗಿನಿಂದ ಎಲ್ಲರೂ ಒಳ್ಳೊಳ್ಳೆ ದರ್ಶನ ಆಗುತ್ತೆ. ಯಾವ ದೇವಸ್ಥಾನಕ್ಕೆ ಹೋದ್ರು ಬೊಗ್ಗಿನಿಂದ ಒಳ್ಳೆ ದರ್ಶನ ಆಗುತ್ತೆ. ಇವತ್ತು ವರ್ಷ ಒಳ್ಳೆ ದರ್ಶನ ಆಯಿತು, ಅದಕ್ಕೆ ಥ್ಯಾಂಕ್ ಯು ಹೇಳಲೇಬೇಕು. ಅವ್ನು ಪ್ರಸಾದ ಕೊಟ್ಟು ಬಂದಿರ್ತಾರೆ ಅಂತ. ಆಮೇಲೆ ಏನು ಗೊತ್ತಾ, ಈಗ ಏನು ಹೇಳ್ಬಿಟ್ಟಿದ್ರು, ಬರ್ತಾ ಗೊತ್ತು ಈ ಕಡೆಯಿಂದ ಬಂದುಬಿಟ್ಟಿದ್ದಾರೆ, ಮೂಗು ಚುಚ್ಚಿಸ್ಬೇಕು, ಮೂಗು ಚುಚ್ಚಿದ್ರೆ ಮಾತ್ರ ನಿಮ್ಮ ಮದುವೆ ಆಗಬೇಕು, ಅದಾದ್ಮೇಲೆ ಮದುವೆ ಅದ್ರ ಮುಂಚೆ ಮದುವೆ ಆಗಲ್ಲ. ನಿಮ್ಮ ಮಕ್ಕಳು ನಾನು ಅದನ್ನು ಹೇಳ್ತಾರೆ ಮೂಗು ಚುಚ್ಚು ಅಂತ. ಅಂದರೆ ಯೂಶಲಿ ಹಸುಗೆ ದಾರ ಹಾಕ್ತಾರೆ ಗೊತ್ತಾ, ಯಾಕೆ ಅಂದರೆ ಅದು ನಮ್ಮ ಕಂಟ್ರೋಲಲ್ಲಿ ಇರಲಿ ಆ್ಯಂಡ್ ಹೇಳಿ ಮಾತು ಕೇಳಿ ಅಂತ. ಸೊ ಇವ್ರಿಗೆ ಮೂಗು ಚುಚ್ಚಿದ್ರೆ ಸ್ವಲ್ಪ ನಮ್ಮ ಕಂಟ್ರೋಲಲ್ಲಿ ಇರ್ತಾರೆ, ಹೇಳಿ ಮಾತು ಕೇಳ್ತಾರೆ. ಸೊ ಮೂಗು ಆ ದಾರ ನಮ್ಮ ಕಡೆ ಫಲಪೂರ್ಣತಾ ಸಿಕ್ತು. ಆ್ಯಕ್ಚುಲಿ ಇಷ್ಟು ಬಿಸಿಲಲ್ಲಿ ಪಾಪಚ್ಚಿ ಆಂಟಿ ಶುಗರ್ ಕೇನ್ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸಿದ್ವಿ. ನೋಡೋಕೆ ಮಾತ್ರ ಕ್ರೀಜಿ ಕಾಣ್ತಾ ಇದೆ. ಐಸ್ ಕ್ಯೂಬ್ ಇದ್ಬಿಟ್ಟಿದ್ದೀರಿ. ಆ್ಯಕ್ಚುಲಿ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ. ಐ ಮೀನ್ ನಾವು ಬೇರೆ ಕಡೆ ಕುಡಿಯೋದ್ರಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಇರುತ್ತೆ, ಇದು ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಶುಗರ್ ಕೇನ್ ನಾವು ಹಿಂದೆ ಇದಾರಮ್ಮ, ಏನಂದ್ರೆ 2 ನಿಮಿಷ ಅಜ್ಜಿಗೆ ಜ್ಯೂಸ್ ಬೇಡವಂತೆ, ಹೊಟ್ಟೆ ತುಂಬೋಯ್ತಂತೆ. ಹೌದು, ಸ್ವಲ್ಪ ಕುಡಿಯಮ್ಮ, ಚೆನ್ನಾಗಿದೆ. ಬೇಡ ಮಮ್ಮಿ. ಓ ವೆದರ್ ಇಸ್ ವೆದರಿಂಗ್. ಎಷ್ಟು ಬಿಸಿಲಿದೆ ಅಂದ್ರೆ ಅಪ್ಪ, ಜ್ಯೂಸ್ ಕುಡಿದ್ರು ತಣ್ಣಗಾಗ್ತಿಲ್ಲ, ಅಷ್ಟು ಬಿಸಿಲಿದೆ. ಇದು ನೋಡ ನೋಡಿ, ಒಂಚೂರು ಗಾಳಿಗೂ ಎಗರುತ್ತೆ ಅಲ್ಲ. ನಮ್ಮಪ್ಪ ಕೈಯಲ್ಲಿ ತಳ್ಬಿಟ್ರು ನೋಡೋಣ. ಫ್ಲವರ್ ಈಸ್ ಫ್ಲವರಿಂಗ್. ಎಗ್ರ ಕಾಳ ಆರ್ತಾ ಇದೆ. ಆಕ್ಚುಲಿ ನಮ್ಮ ಮಮ್ಮಿ ಡ್ಯಾಡಿ ಮದ್ವೆ ಆಗಿದ್ದು ಇಲ್ಲೇನೆ, ಮತ್ತೆ ಅದೇ ಪೂಜಾರಿ ಇವತ್ತು ನಮ್ಗೆಲ್ಲ ಭವ್ಯ ಅಲ್ಲ, ನಾನು ದಿವ್ಯಾ. ನಮ್ಮ ಅಪ್ಪಂಗೆ ಮನೇಲಿ ಇದ್ರು ಇಷ್ಟೇ, ವರ್ಷಿಣಿ ಅನ್ನಕ್ಕೆ ಭವ್ಯ ಅಂತಾರೆ, ದಿವ್ಯಾ ಅನ್ನಕ್ಕೆ ಇನ್ನೊಬ್ರು ಅಂತಾರೆ. ಅಪ್ಪ ಇಷ್ಟು ಅದೇನ್ ಗೊತ್ತ, ನಮ್ಮ ಅಪ್ಪನ್ಗೆ ದಿನ ಮಾತಾಡ್ಬೇಕಾದ್ರೆ ಒಂದು ಇದಿದೆ ಆಯ್ತಾ, ಏನ್ ಗೊತ್ತಾ, ಅಭ್ಯಾಸ ಇದೆ. ಎಲ್ಲಾರು ನಾನು ಸೋ 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 ಅಂತ ಯೂಸ್ ಮಾಡೋದ್ರಲ್ಲಿ ನಮ್ಮಪ್ಪ ಏನ್ ಗೊತ್ತಾ, ಇವತ್ತು ಏನಾಯ್ತು ಗೊತ್ತಾ, ಹೇಳಿ ಗೊತ್ತು. ಆಮೇಲೆ ಇವತ್ತು ಅದ್ರಲ್ಲಿ ಏನೋ ಕಲ್ಯಾಣೋತ್ಸವ ಏನೋ ಇತ್ತ ಯಾರ್ದು ಬೇರೆಯವ್ರದ್ದು. ಸೊ ಅದ್ರಿಂದ ದರ್ಶನ ನಮ್ಗೆ ಫುಲ್ಲು ಬೇಗ ಆಯ್ತು. ಸಿಕ್ಕಾಪಟ್ಟೆ ರಶ್ ಇತ್ತು, ಬಟ್ ಥ್ಯಾಂಕ್ ಗಾಡ್, ಭವ್ಯಾಸ್ ಗ್ರೇಸ್, ಬೇಗ ದರ್ಶನ ಆಯ್ತು. ಸೊ ನೀವು ಮದ್ವೆ ಆಗ್ಬೇಕಾದ್ರೆ ಇಲ್ಲೆಲ್ಲ ಏನು ಇರ್ಲೇ ಇರ್ಲಿಲ್ಲ ತಾನೆ, ಕಾಡಿತ್ತು ಫುಲ್ಲು. ಆಮೇಲೆ ನಾವು ಬರ್ಬೇಕಾದ್ರೂ ಅಷ್ಟೇ ತುಂಬಾ ಫುಲ್ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಇವಾಗ ರೋಡ್ ಚೆನ್ನಾಗಿದೆ, ಬಟ್ ಮುಂಚೆ ಎಲ್ಲ ಫುಲ್ಲು ನಡ್ಕೊಂಡು ಹೋಗ್ಬೇಕಿತ್ತು ನಾವು ಅಲ್ವಾ. 6 ಕಿಲೋಮೀಟರ್. ಬೆಳಗ್ಗೆ ರಂಗನಾಥ ಸ್ವಾಮಿದು ನಿಮ್ಗೆ ಸ್ಟೋರಿ ಗೊತ್ತಾ? ನಾವಿನ್ನೂ ಒಂದು 8-10 ವರ್ಷ ಹುಡುಗರು. ಆಗ ನಮ್ಮ ಅಪ್ಪ ಇಲ್ಲಿಂದ ಇಲ್ಲಿ ಆಚಿಂದ
ಅಲ್ಲಿ ಹೆಗಲ ಮೇಲೆ ಹೊತ್ಕೊಂಡು ಹೋಗೋರು. ಆಮೇಲೆ ಅದೇನು ಗೊತ್ತು ಇಷ್ಟು ನಮ್ಗೆ ರಂಗಪ್ಪ, ಗೊತ್ತಿಲ್ಲ. ಇವ್ರ ಅಪ್ಪನ ಹೆಸರು ರಂಗಪ್ಪ. ಅದು ಬರೇ ರಂಗಪ್ಪ ಅಲ್ಲ, ದೊಡ್ಡ ರಂಗಪ್ಪ. ದೊಡ್ಡ ರಂಗಪ್ಪ, ದೊಡ್ಡದಾಗೆ ಆಡ್ತಾ ಇದ್ರು. ಹೆಸರು ಗೊತ್ತಾ, ದೊಡ್ಡ ಗೋವಿಂದಯ್ಯ ಅಂತ. ಎಲ್ಲ ಎಲ್ಲ ದೊಡ್ಡದಾಗೆ ಆಡ್ತಾರೆ. ಎಲ್ಲ ದೊಡ್ಡ ವಂಶನೇ. ಎಲ್ಲ ತಾರಾತರು ಮಾಡಿ ಚಿತ್ರಣ ಆಗ್ಬಿಟ್ಟು. ನೀವು ಬೆಳೆಯೋ ರಂಗನಾಥ ಸ್ವಾಮಿ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನೇ ಹೇಳಿ. ಅದು ಇಷ್ಟು ಚಿಕ್ಕದಾಗಿತ್ತು ಅಂಗೈ ಎಲ್ಲ. ಅಂದ್ರೆ ಅವರು ಹೇಳ್ತಾರೆ ಬೆಳಿತಾ ಇರುತ್ತೆ ಅಂತ. ಇವತ್ತು ನೋಡ್ರೆ ಎಷ್ಟು ಅಡಿ? 6 ಅಡಿ ಬೆಳ್ದಿರೋದ ಈಗ 5.5 ಅಡಿ. 5.5 ಅಡಿ, ಹೌದು. ಅಂದ್ರೆ ಇವಾಗ ಪಾದ ಹೌದು. ಮತ್ತೆ ಇದು ಶೇಷ ಎಲ್ಲ ಕ್ಲೀನ್ ಆಗಿ ಕಾಣುತ್ತೆ. ಹೌದು. ನಾವು ಚಿಕ್ಕವರು ಹೋಗ್ಬೇಕಾದ್ರೆ ಪುಟ್ಟದಾಗಿ ಸುಮಾರು ಪಾಂಡವ ಋಷಿಗಳು ಎಷ್ಟೋ ವರ್ಷ ತಪಸ್ಸು ಮಾಡಿ ಸ್ವಾಮಿನ ಉದ್ಭವ ಮಾಡಿದ್ದು ಮಧ್ಯದಲ್ಲಿ ಸಾಲಿಗ್ರಾಮ ಇದೆ ಪಾದದ ಹತ್ರ. ಅಭಿಷೇಕ ಮಾಡೋ ನೀರು ಎಲ್ಲಿ ಹೋಗಿ ಸೇರುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅದು ನಿಗೋಡ. ಹೌದು. ಫುಲ್ಲು ಸ್ಟೋರಿ ಎಲ್ಲ ನಮ್ಗೆ ಪ್ರಾಪರ್ ಆಗಿ ಗೊತ್ತಿಲ್ಲ. ತಪ್ಪಿದ್ರೆ ಕ್ಷಮಿಸಿ. ಯಾಕಂದ್ರೆ ಇದು ಬಂದ್ಬಿಟ್ಟು ತುಂಬಾ ತಿಳುವಳಿಕೆ ಅದನ್ನ ತಿಳ್ಕೊಂಡಿರೋರ ಹತ್ರ ಮಾತಾಡ್ಬೇಕು. ನಾನು ತಿಳ್ಕೊಂಡಿದ್ದೆ. ಸುಮ್ನೆ ನಾವು ಅರ್ಧಂಬರ್ಧ ಹೇಳ್ಬೋದು. ನಮ್ಮ ಮಾಗಡಿ ರಂಗನಾಥ ಸ್ವಾಮಿಗೂ ಮತ್ತೆ ಕೆಂಪೇಗೌಡರು ತುಂಬಾ ಅಭಿನಾಭಾವನ ಒಂದು ಭಕ್ತರು ಅವರು. ಆದ್ರೆ ಅವ್ರ ಮುಂದಗಡೆ ಮೇಲ್ಗಡೆ ಒಂದು ಗೋಪುರ ತರ ಇದೆ. ಅಲ್ಲಿ ಸೋಮೇಶ್ವರನ ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಇವ್ರು ಪ್ರಾರಂಭ ಮಾಡಿದ್ರಂತೆ. ಮಾಗಡಿ ರಂಗನಾಥ ಸ್ವಾಮಿ ಕನ್ಸಲ್ಲಿ ಬಂದ್ಬಿಟ್ಟು ಹೇಳಿದ್ರೆ ಬೇಡ ನಿಲ್ಲಿಸ್ಬಿಡು, ಇದನ್ನ ಕಟ್ಟಬೇಡ ಅಂತ. ಅವ್ರು ಏನಾಗತ್ತೆ ಅಂತ ಹೇಳಿ ಹಠ ಮಾಡಿ ಕಟ್ಟಿದ್ರು. ಆಗ ಇವರು ಕಾಲ್ವಾದ್ರು. ಅಂದ್ರೆ ಅವರು ವಿಧಿವಶರಾದ್ರು ಮತ್ತೆ ಅಮರರಾದ್ರು ಅಂತಾರೆ. ಅವ್ರದ್ದು ಕೋಟೆ ಅಲ್ಲಿದೆಯಲ್ಲಮ್ಮ, ಕಳ್ಳೆ ಗೇಟ್ ಅಂತ, ಅದೇ ಮಾಗಡಿ ಟೌನ್ ಹತ್ರ. ಅಲ್ಲಿದೆ ಅವ್ರದ್ದು ಕೆಂಪೇಗೌಡರದು ಒಂದು ಕೋಟೆ. ಅದಾಯ್ತಾ. ಆಮೇಲೆ ಇವಾಗ ನಾವು ಬರ್ತೀವಿ ದೇವಸ್ಥಾನದಿಂದ, ಅಲ್ಲೊಂದು ಬಾವಿ ಇದೆ. ಅದು ನೂರಾರು ವರ್ಷಗಳಿಂದ ಅದು ಆಗಿರೋ ಬಾವಿ. ಇವತ್ತಿಗೂ ನಾವು ಏನು ಗೊತ್ತಾ, ಯಾರು ಇರಲಿಲ್ಲ ಅಲ್ಲಿ. ಬಾವಿ ನೀರು ಹೆಂಗಿದೆ ಗೊತ್ತಾ, ಫಿಲ್ಟ್ರ್ ವಾಟ್ರೂ ಅದ್ರ ಮುಂದೆ ಏನಿಲ್ಲ, ಅದಕ್ಕಿಂತ ಪ್ಯೂರ್ ಆಗಿದೆ. ಆದರೆ ಯಾರು ಇರಲಿಲ್ಲ ಅಲ್ಲಿ, ತುಂಬ ಆಳ ಹೊರಟೋಗಿದೆ. ಇದು ನನಗೆ ಗೊತ್ತಿರೋ ವಿಷಯ. ಮುಂದಕ್ಕೆ ನನಗೇನು ಗೊತ್ತಿಲ್ಲ. ಸೊ ಟೆಂಪಲ್ ಮುಗಿಸಿ ಒಂದು ಆ್ಯಪ್ ತೊಗೊಂಡು ಅಲ್ಲಿಂದ ಹೌಸ್ ಆಫ್ ಫ್ಲವರ್ಗೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಜನ ಎಂಕ್ವೈರೀಸ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರಿಗೂ ಹೇಳ್ತಾ. ಆಮೇಲೆ ಸುಮಾರು ಜನ DMs ಮಾಡಿದ್ದೀರಾ. ಸ್ವಲ್ಪ ಲೇಟ್ ರಿಪ್ಲೈ ಬರ್ತಾ ಇರುತ್ತೆ ಅವಾಗ ಅಡ್ಜಸ್ಟ್, ಅದಕ್ಕೆಲ್ಲ ಸಾರಿ ಕೇಳ್ತಾ. ಆ್ಯಂಡ್ ನಾಳೆ ಮದರ್ಸ್ ಡೇ ಇರೋದ್ರಿಂದ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ, ಇವತ್ತು ಬನ್ನಿ ನಾನು ಇವತ್ತು ಏನೇನು ಹ್ಯಾಂಪರ್ಸು ಡಿಸ್ಪ್ಯಾಚ್ಗೆ ಹೋಗ್ತಾಯಿದೆ ಅಂತ ಒಂದು ಗ್ಲಿಂಪ್ಸ್ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಒಂದು ಫ್ಯೂ ಕಸ್ಟಮೈಸ್ಡ್ ಬಾಕ್ಸ್ ಥರ ಇಟ್ಕೊಂಡಿದ್ವಿ. ಆ ಬಾಕ್ಸಸ್ ಎಲ್ಲ ಸೇಲ್ ಆಯಿತು. ಸೊ ಇನ್ನು ಮಿಕ್ಕಿದ್ದು ವುಡನ್ ಬಾಕ್ಸಸ್ಸಲ್ಲಿ ಮಾಡಿಸಿದ್ದೀವಿ. ಕಲರ್ ಕಾಂಬಿನೇಷನ್ ಡಿಫ್ರೆನ್ಸ್ ಇದೆ. ಇನ್ನು ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ, ಬಜೆಟ್ ಫ್ರೆಂಡ್ಲಿಯಲ್ಲಿ. ನಮ್ಗೆ ಯಾವಾಗ ಈ ಥರ ಎಲ್ಲ ರೋಸ್ ಕೊಡ್ತಾರೆ. ಆ್ಯಂಡ್ ಯಾರ್ಯಾರು ಓಟಲ್ಲಿ ಯಾವ ಕ್ಯಾಟಗರೀಸಲ್ಲಿ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ, ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ವೋಟಿಂಗ್ ಲೈನ್ ಶುರು ಆಗಿದೆ. ಸೊ ನಿಮ್ಮ ಓಟ್ ಎಲ್ಲ ಕಲರ್ ಇದ್ರಿಗೂ ತುಂಬ ಮುಖ್ಯ. ಸೊ ಎಲ್ಲರೂ ವೋಟ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಸೀರಿಯಲಲ್ಲಿ ಮಾಡ್ತಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ವೆರಿ ಮಚ್ ಎಕ್ಸೈಟೆಡ್ ಟು ಬಿ ಪಾರ್ಟ್ ಆಫ್ ದಿಸ್ ಅವಾರ್ಡ್ ಫಂಕ್ಷನ್. ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪ ಅಂದರೆ, ನಿಮ್ಮ ರೋಲ್ ಮಾಡೆಲ್ಸ್ ಕೆಲವೊಂದು ಕ್ಯಾಟಗರೀಸಲ್ಲಿ ನಾಮಿನೇಟ್ ಆಗಿದ್ದಾರೆ. ಅವ್ರಿಗೂ ಓಟ್ ಹಾಕಿ, ಹಾಗೆ ನನಗೂ ಓಟ್ ಹಾಕಿ ಅಂತ ಕೇಳ್ಕೊಳ್ತೀನಿ. A2 ಕ್ಯಾಸ್ಟಿಂಗ್ ಏಜೆನ್ಸಿ ಅವರು ಇದಕ್ಕೆ ಸೆಲೆಬ್ರಿಟಿ ಪಾರ್ಟ್ನರ್ ಆಗಿದ್ದಾರೆ. ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದನು, ಆ ರಾಜನ್ ಜೊತೆಗೆ ಒಬ್ಳು ಅಕ್ಕ ಇದ್ದಳು. ನನಗೆ ಮುಂದಕ್ಕೆ ಸಾಂಗ್ ಗೊತ್ತಿಲ್ಲ. ಅವನ್ನ ಟಾರ್ಚರ್ ಮಾಡೋದೇ ನನ್ನ ಡ್ಯೂಟಿ, ಟಾರ್ಚರ್ ಮಾಡೋದೇ ನನ್ನ ಡ್ಯೂಟಿನು. ಹೋಗ್ತೇಗ ಯೋಗ್ಯತೆ, ದಟ್ ಈಸ್ ಯೋಗ್ಯತೆ. ಕನ್ನಡ ಬರ್ದಿರೋರೆ, ಕನ್ನಡ ಬರಲ್ವಾ ನಿಮಗೆ? ಯೋಗ್ಯತೆ. ಹೋಗ್ತೆಗೆ ನಿಮ್ಮ ಹೋಗ್ತೆಗೆ ಒಂದು ಟೀ ಮಾಡ್ಕೊಡಕ್ಕಾಗ. ಅಲ್ಲಿ ಪಾತ್ರೆ ಇದೆ ಅಂತ ತೊಳ್ಬಂದ್ಬಿಟ್ರೆ ತುಂಬಾ ಪುಣ್ಯ ಕಟ್ಕೋತೀಯ. ನನಗೆ ಇವತ್ತು ಸಿಕ್ಕಾಬಡೆ ಕೆಲಸ ಇತ್ತು. ಕೆಲಸ ಮುಗಿಸಿ ಇಲ್ಲಿ ಬಂದು ಟೆಂಪಲ್ ಅಲ್ಲಿ ಕೂತಲ್ಲೇ ಕೆಲಸ ಮಾಡೋದು ಬ್ರೋ. ಯಾರು ನಿಂತ್ಕೊಂಡು ಕೆಲಸ ಮಾಡ್ತಾರೆ? ಸರಿ ಹೋಗೋಣ. ಸೊ ವಿ ಆರ್ ಡನ್ ಫಾರ್ ದ ಡೇ. ಬೆಳಗ್ಗೆಯಿಂದ
ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಇಂಟ್ರಪ್ಷನ್ಗೆ ಇನ್ನೊಂದು ಹೆಸರೇ ಉಮೇಶ್. ದೇವ್ರೆ, ತುಂಬಾ ಟಾರ್ಚರ್ ಮಾಡ್ತಾನೆ ನನಗೆ ಅಂತ ಹೇಳಕ್ಕಾಗಲ್ಲ. ತುಂಬಾ ಒಳ್ಳೆಯವರು. ನೋಡು ನೋಡು, ಏನ್ ನೋಡ್ಕೊಡೋಣ ಅಂತ ಹಿಂಸೆ ಕೊಡ್ತಾನೆ. ಬಿಡು, ಹಾಕಲ್ಲ ಬಿಡು, ಆಯ್ತು ಹಾಕಲ್ಲ ಬಿಡು. ಓಕೆ, ವಿ ಆರ್ ಡನ್ ಫಾರ್ ದ ಡೇ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ, ಈ ವ್ಲಾಗ್ ಸಿಕ್ಕಾಪಟ್ಟೆ ಫನ್ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಟೆಂಪಲ್ಸ್ ಇದೆ, ಎಲ್ರಿಗೂ ಒಳ್ಳೇದಾಗಲಿ. ಟೆಂಪಲ್ಸ್ ಇದೆಲ್ಲ, ದೇವಸ್ಥಾನ ಇದೆ. ಆಯಿತು ಮೇಡಮ್, ನೆಕ್ಸ್ಟ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲರೂ ಸಿಗೋಣ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗಲಿ. ಹ್ಯಾವ್ ಫನ್, ಟೇಕ್ ಕೇರ್, ಸಿ ಯು ಆಲ್, ಬಾಯ್ ಬಾಯ್.